ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 7ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 8ನೇ ಅಧ್ಯಾಯವನ್ನು ಶುರು ಮಾಡೋಣ. ನಕ್ಷತ್ರ SSLC ಪರೀಕ್ಷೆಯಲ್ಲಿ 96% ಸ್ಕೋರ್ ಮಾಡಿದ್ಲು. ಆ ದಿನ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಗೌಡರು ಕಾಲ್ ಮಾಡಿದ ವಿಷಯವನ್ನು ನಕ್ಷತ್ರ ತನ್ನ ತಂದೆಗೆ ಹೇಳಿದ್ಲು. ಹಾಗಾಗಿ ಸ್ವತಃ ವಿಶ್ವನಾಥರೇ ರಿಸಲ್ಟ್ ಬಂದ ಮೇಲೆ ಕಾಲ್ ಮಾಡಿ ಗೌಡರಿಗೆ ತಿಳಿಸಿದ್ರು. ನವೀನ್ ಕೂಡ ರಿಸಲ್ಟ್ ನೋಡಿ ತಂದೆಗೆ ತಿಳಿಸಿದ್ದ. ನಕ್ಷತ್ರ ಕೂಡ ಸತೀಶ್ ಯತೀಶ್ ಇಬ್ಬರಿಗೂ ಕಾಲ್ ಮಾಡಿ ತನ್ನ ರಿಸಲ್ಟ್ನ ತಿಳಿಸಿದ್ಲು. ಶರದಿ ಕೂಡ 94% ಸ್ಕೋರ್ ಮಾಡಿದ್ದು ನಕ್ಷತ್ರಳಿಗೆ ಹೆಚ್ಚಿನ ಖುಷಿ ನೀಡಿತ್ತು. ಆ ದಿನ ಪೂರ್ತಿ ಅಭಿನಂದನೆಗಳು, ಗೆಳತಿಯರ ಜೊತೆ ಮಾತುಕತೆಯಲ್ಲೇ ನಕ್ಷತ್ರಳ ದಿನ ಮುಗಿದು ಹೋಗಿತ್ತು. ಮರುದಿನ ಯಾವುದೋ ಫಂಕ್ಷನ್ ಇದ್ದಿದ್ದರಿಂದ ನಕ್ಷತ್ರಳ ತಂದೆ ತಾಯಿ ಇಬ್ಬರು ಬೇರೆ ಊರಿಗೆ ಹೋಗಿದ್ರು. ಸಂಜೆ ಬರುವುದಾಗಿ ಮನೆಯಲ್ಲಿ ಮಕ್ಕಳಿಬ್ಬರನ್ನೇ ಬಿಟ್ಟು ಹೋಗುವಾಗ ಪೂರ್ಣಿಮಾ ಮಗನಿಗೆ ಸಾಕಷ್ಟು ಹೇಳಿದರು. ನಕ್ಷತ್ರನ ಒಬ್ಬಳನ್ನ ಮನೆಯಲ್ಲೇ ಬಿಟ್ಟು ಎಲ್ಲೂ ಹೋಗಬೇಡ ಅಂತ ಹೇಳಿದರು. ಸುಮ್ಮನೆ ಹೋಗುಟ್ಟಿದ್ದ ಜೀವನ್ ಅಪ್ಪ ಅಮ್ಮ ಆ ಕಡೆ ಹೋದ ಕೂಡಲೇ ಬ್ಯಾಟು ಬಾಲ್ ಜೊತೆಗೆ ಸೈಕಲ್ ಏರಿ ಹೋಗ್ಬಿಟ್ಟಿದ್ದ. ಇಷ್ಟು ದಿನದ ಟೆನ್ಷನ್ಗಳನ್ನೆಲ್ಲ ಕಳೆದುಕೊಂಡು ನಿರಾಳವಾದಂತೆ ನಕ್ಷತ್ರ ಫ್ರೆಂಡ್ಸ್ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇದ್ಲು. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಡೋರ್ ಲಾಕ್ ಮಾಡಿದ್ಲು. ಮನೆಯ ಕಾಲಿಂಗ್ ಬೆಲ್ ಸದ್ದಾಗಿತ್ತು. ಜೀವನ್ ಆಗಿದ್ರೆ ಬಾಗಿಲು ಮುರಿದೋಗುವವರೆಗೂ ಬಡಿಯೋನು, ಅವನಲ್ಲ ಬೇರೆ ಯಾರೋ ಇರಬೇಕು ಅಂತ ಅಂದ್ಕೊಳ್ತಾ ಡೋರ್ ಓಪನ್ ಮಾಡಿದ್ಲು ನಕ್ಷತ್ರ. ಹೊಸ್ತಿಲಿನಾಚೆ ಗೌಡರು. ಬೈಕ್ ಬಳಿ ನವೀನ್ ಕೂಡ ನಿಂತಿದ್ದು ನೋಡಿ ಅರೆ ಕ್ಷಣ ಶಾಕ್ ಆಗಿತ್ತು ನಕ್ಷತ್ರಳಿಗೆ. ನವೀನನ ಆಗಮನ ನವಿರು ಕಂಪನ ಉಂಟು ಮಾಡಿತ್ತು. ತೋರಿಸ್ಕೊಳ್ಳೋದಿಕ್ಕಾಗದೆ ಸಾವರಿಸ್ಕೊಂಡು ಮಾವ ಬನ್ನಿ ಒಳಗಡೆ ಅಂತ ಹೇಳಿ ನಡೆದು ಒಳಗಡೆ ಬಂದವರನ್ನು ಕೂತ್ಕೊಳ್ಳಿ ಅಂತ ಹೇಳಿದ್ಲು. ಎಲ್ಲಿ ಮನೇಲಿ ಯಾರೂ ಕಾಣಿಸ್ತಿಲ್ಲ ಅಂತ ಅಂದರು ಗೌಡ್ರು ಸುತ್ತಮುತ್ತ ನೋಡುತ್ತಾ. ರಿಲೇಷನ್ದು ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು, ಹೋಗಿದ್ದಾರೆ ಮಾವ, ಟಿಫನ್ ಮಾಡಿ ಅಂತ ಹೇಳಿದ್ಲು ಕುಡಿಯೋದಕ್ಕೆ ನೀರು ಕೊಡ್ತಾ. ಇನ್ನೂ ಒಳಬರದ ನವೀನನ್ನು ಯಾಕೆ ಇವನು ಒಳಗಡೆ ಬಂದಿಲ್ಲ ಅಂತ ಅಂದ್ಕೊಳ್ಬೇಕಾದ್ರೆ ಯಾಕೆ ಮಾವ ನಿಮ್ಮಗ ಒಳಗಡೆನೇ ಬಂದಿಲ್ಲ ಅಂತ ಕೇಳಬೇಕು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಕೈಲಲ್ಲೊಂದು ಪಾರ್ಸೆಲ್ ಕವರ್ ಹಿಡಿದು ಒಳಗಡೆ ಬಂದು ಕವರನ್ನು ತಂದೆಗೆ ಕೊಟ್ಟ ನವೀನ್. ನೀವು ಮಾತಾಡ್ಸ್ಕೊಂಡು ಬನ್ನಿ, ನಾನು ಆಚೆಗೆ ಬರ್ತೀನಿ ಅಂತ ಆಚೆ ಇರ್ತೀನಿ ಅಂತ ನವೀನ್ ಹೇಳಿದ್ದ. ನೆತ್ತಿಗೇರಿದ ಕೋಪವನ್ನು ತಡೆದುಕೊಳ್ತಾ ಕೂತ್ಕೊಳ್ಳಿ ಕಾಫಿ ತರ್ತೀನಿ ಅಂತ ಹೇಳಿ ಒಳಗಡೆ ಹೋದ್ಲು ನಕ್ಷತ್ರ. ಕಾಫಿ ಏನು ಬೇಡ ಅಂತ ಅಂದರೂ ಕೇಳಿಸಿಕೊಳ್ಳದವಳಂತೆ ನಡೆದಳು. ಸ್ಟವ್ ಹಚ್ಚಿ ಹಾಲು ಕಾಯಕ್ಕಿಟ್ಟು ಮತ್ತೆ ಹೊರಗಡೆ ಬಂದು ಮಾವ ಎದ್ದೇಳಿ ಟಿಫನ್ ಮಾಡಿ ಅಂತ ಹೇಳಿದ್ಲು. ಏನೂ ಬೇಡಮ್ಮ, ಎಲ್ಲ ಮುಗಿಸ್ಕೊಂಡೇ ಬಂದ್ವಿ. ನೀನು ರಿಸಲ್ಟ್ ಬಂದಿತ್ತಲ್ಲ, ನಾನು ತುಂಬ ದಿನ ಆಗಿತ್ತಲ್ಲ ಬಂದು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೋ ಕಾಲು ನೋವಿತ್ತು, ನವೀನನೇ ಬೈಕ್ ಕೊಡ್ಸೋದು ಬೇಡ, ನಾನೇ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಬಂದ ಅಂತ ಗೌಡ್ರು ಹೇಳಿದ್ರು. ಒಳ ಹೋಗಿ ಕಾಫಿ ಜೊತೆಗೆ ಅಮ್ಮ ಮಾಡಿಟ್ಟಿದ್ದ ಚಕ್ಕಲಿ ಕೋಡುಬಳೆಗಳನ್ನು ತಂದು ಕೊಡ್ತಾ ಊಟ ಮಾಡಿಕೊಂಡೇ ಹೋಗಬೇಕು ಮಾವ ನೀವು ಕೂಡ ಅಂತ ನವೀನ್ಗೆ ಹೇಳಿದ್ಲು. ನನಗಿನ್ನೂ ಬದುಕಕ್ಕೆ ತುಂಬ ಆಸೆ ಇದೆ ಅಂತ ಅಂದ ನವೀನ್ ಮೌನ ಮುರಿಯುತ್ತಾ. ನನಗೂ ಅನ್ನ ರಸಂ ಎರಡೂ ಮಾಡೋಕ್ಕೆ ಬರುತ್ತೆ ಅಂತ ಅಂದ್ಲು ಉತ್ತರ ಕೊಡ್ತಾ. ಗೌಡರು ತಗೋ ಲಕ್ಷ್ಮಿ ನಿನಗಿಷ್ಟ ಅಂತ ತರಿಸ್ದೆ ಅಂತ ಹೇಳಿ ಕಾಜು ಬರ್ಫಿ ಪಾರ್ಸೆಲ್ ಕವರ್ನ ಅವಳ ಕೈಗೆ ಕೊಟ್ಟರು. ಮಾವ ಇದೆಲ್ಲ ಏನಕ್ಕೆ ತರಕ್ಕೆ ಹೋದ್ರಿ ಅಂತ ಅಂದ್ಲು ಕವರ್ ಓಪನ್ ಮಾಡಿ. ಇಬ್ಬರಿಗೂ ಬರ್ಫಿಗಳನ್ನು ಕೊಡ್ತಾ ಹೇಳಿದ್ಲು. ಅಷ್ಟರಲ್ಲಿ ಗೌಡರ ಮೊಬೈಲ್ಗೆ ಯಾವುದೋ ಕಾಲ್ ಬಂದಿದ್ದರಿಂದ ಒಳಗಡೆ ನೆಟ್ವರ್ಕ್ ಸಮಸ್ಯೆ ಇದ್ದದ್ರಿಂದ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಯಾಕೋ ಸರಿಯಾಗಿ ಕೇಳಿಸ್ತಾನೇ ಇಲ್ಲ. ಮಂಡಿ ಮರ್ಚೆಂಟ್ ಕಾಲ್ ಮಾಡಿದ್ದಾರೆ, ಬರ್ತೀನಿ ಅಂತ ಹೇಳಿ ಗೌಡ್ರು ಎದ್ದು ಹೊರಗಡೆ ನಡೆದಿದ್ರು. ಇಡೀ ಮನೆಯಲ್ಲಿ ಈಗ ಇಬ್ಬರೇ ಉಳಿದಿದ್ರು. ಹೊರಗೆಲ್ಲ ಸಿಕ್ಕಾಗ ಚಟಪಟನೆ ಮಾತನಾಡ್ತಾ ಇದ್ದ ನಕ್ಷತ್ರಳಿಗೆ ಸಣ್ಣನೆ ಕೈಕಾಲುಗಳು ಅದರುತ್ತಾ ಇದ್ವು. ಅವನೆದುರು ಕೂತ್ಕೊಳ್ಳೋದಕ್ಕಾಗದೆ, ಹಾಗಂತ ಒಳಗಡೆ ಹೋಗೋದಕ್ಕೂ ಆಗದೆ ಅದರ ಒಳಗಡೆ ಹೋದರೆ ಸಂಸ್ಕಾರ ಅಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ನೆಲ ನೋಡ್ತಾ ಕೂತ್ಕೊಂಡಿದ್ಲು. ಇಬ್ಬರಿಗೂ ಪರಿಚಯ ಆದಾಗನಿಂದ ಸಿಕ್ಕ ಮೊದಲ ಏಕಾಂತವಿದು. ನವೀನನ ಪರಿಸ್ಥಿತಿ ಏನೂ ಇದಕ್ಕೆ ಹೊರತಾಗಿರಲಿಲ್ಲ. ಹೀಗೆ ಪ್ರೈವೇಟಾಗಿ ಸಿಗ್ತಾಳೆ ಅಂತ ಗೊತ್ತಿದ್ದಿದ್ರೆ ಏನು ಮಾತಾಡಬೇಕು ಅಂತ ಪ್ರಿಪೇರ್ ಆಗಾದರೂ ಬರ್ತಿದ್ದೆ. ತುಂಬ ದಿನ ಆಗಿತ್ತಲ್ಲ, ಮುಖ ನೋಡ್ಬೋದು ಅಂದ್ಕೊಂಡು ಬಂದರೆ ಇಲ್ಲಿ ನೋಡಿದ್ರೆ ಏಕಾಂತದಲ್ಲಿ ಸಿಕ್ಕಿದ್ದಾಳೆ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ ನವೀನ್. ಮೊಬೈಲ್ ಇದೆ, ಒಂದು ಮಾತು ಹೇಳಿಲ್ಲ ಅಲ್ವಾ ಇದುವರೆಗೂ ಅಂತ ತನ್ನ ಇದ್ದ ಅಸಮಾಧಾನವನ್ನೆಲ್ಲ ಹೊರಗಿಡುತ್ತಾ ಪ್ಲೇಟ್ನಲ್ಲಿದ್ದ ಕಾಜು ಪೀಸೊಂದನ್ನು ಕೈಗೆತ್ಕೊಂಡು ಸಿಂಗಲ್ ಸೋಫಾಗ್ ಬಳಿ ಗೋಡೆಗೊರ್ಗಿ ನಿಂತಿದ್ದವಳ ಬಳಿ ಬರ್ತಾ ಹೇಳ್ದ ನವೀನ್. ಉಸಿರು ತಾಕುವಷ್ಟು ಸನಿಹ ಬಂದವನ ನೋಡಿ ನಕ್ಷತ್ರಳ ಹೃದಯ ಅವಳಿಗೆ ಕೇಳುವಷ್ಟು ಜೋರಾಗಿ ಬಡ್ದುಕೊಳ್ತಾ ಇತ್ತು. ಆದರೂ ಧೈರ್ಯ ಮಾಡಿ ದೂರ ನಿಂತ್ಕೋ, ಹತ್ರ ಬರಬೇಡ, ಕಿರಿಚ್ಬಿಡ್ತೀನಿ ಅಷ್ಟೇ, ಮಾವನ್ ಕೂಗ್ತೀನಿ ಅಂತ ಅಂದ್ಲು ನಕ್ಷತ್ರ. ಕೂಗು ನೋಡೋಣ, ಎಷ್ಟು ಜೋರಾಗಿ ಕೂಗ್ತೀಯಾ ಅನ್ನುತ್ತಾ ಕಾಜು ಪೀಸನ್ನು ಬಾಯಿಗಿಟ್ಟಿದ್ದ.
ಮತ್ತಷ್ಟು ನಡುಗಿದ ನಕ್ಷತ್ರ ಕಾಜು ಪೀಸನ್ನು ಅರ್ಧ ಬಾಯಿಗಿಟ್ಕೊಂಡೇ ನಿಂತಿದ್ಲು. ಇನ್ನೂ ಹತ್ತಿರ ಬಂದ ನವೀನ್ ಏನೊಂದೂ ಮಾಡಲು ತೋಚದೆ ಕಣ್ಮುಚ್ಚಿದವಳು. ತಂಗಾಳಿಯಂತೆ ಮೈಸೋಕಿದವನ ಬಿಸಿಯುಸಿರಿನ ಸ್ಪರ್ಶಕ್ಕೆ ತಟಸ್ಥಳಾಗಿದ್ಲು. ಯೌವನಕ್ಕೆ ದಾರಿ ಕೊಡದೆ ಕುಣಿಯುತ್ತಿದ್ದ ಬಾಲ್ಯವದು ಮೆಲ್ಲನೆ ಮರೆಯಾಗ್ತಾ ಇತ್ತು. ಮುತ್ತಿಕ್ಕಿ ಜಾರಿ ಹೋಗುವ ಮಳೆಹನಿಯಂತೆ ಅವಳ ಬಾಯಿಂದ ಹೊರಗಿದ್ದ ಇನ್ನರ್ಧ ಬರ್ಫಿಯನ್ನು ತಿಂದು ಸದ್ಯಕ್ಕಿಷ್ಟೇ ಸಾಕು ಎನ್ನುತ್ತಾ ನಡುಗುತ್ತಾ ಕಣ್ಮುಚ್ಚಿ ನಿಂತವಳ ಮೊಗವನ್ನೊಮ್ಮೆ ಕಣ್ತುಂಬಿಕೊಂಡು ಕಂಗ್ರಾಟ್ಸ್ ಸ್ವೀಟ್ ತಿನ್ನು ಅಂತ ಸರಿದು ದೂರ ನಿಲ್ತಾ ಹೇಳ್ದ ನವೀನ್. ಸನಿಹ ದೂರಾದ ಮೇಲೆ ಹೆಚ್ಚೆತ್ತವಳಂತೆ ಬಾಯಲ್ಲಿದ್ದ ಬರ್ಫಿಯನ್ನು ತಿನ್ನುತ್ತಾ ಕೋಪಿಸಿಕೊಂಡವಳಂತೆ ಮುಷ್ಟಿ ಕಟ್ಟಿ ಎದೆಯ ಮೇಲೆರಡು ಗುದ್ದಿದವಳು ಮೆಂಟ್ಲು ಎನ್ನುತ್ತಾ ರಂಗೇರಿದ ಕೆನ್ನೆ ಹೆಣ್ತನದ ನಾಚಿಕೆಯನ್ನು ಸಾರಿ ಹೇಳ್ತಾ ಇತ್ತು. ನಿನ್ನೊಡನೆ ಮಾತಾಡಲು ಗುದ್ದಾಡಲು ಬಯಸುತ್ತಿದೆ ಮನಸ್ಸು, ತೋರದಿರು ಮುನಿಸು, ಮಿಸ್ ಯು ಕಣೆ ಅಂತ ಹೇಳಿ ತನ್ನ ಸ್ವಸ್ಥಾನಕ್ಕೆ ಹಿಂದಿರುಗಿ ಕೂತ್ಕೊಳ್ತಾ ನವೀನ್ ಹೇಳಿದ್ದ. ಅಷ್ಟರಲ್ಲಿ ಗೌಡರು ಒಳಗಡೆ ಬಂದಿದ್ದರಿಂದ ನೆಕ್ಸ್ಟ್ ಯಾವ ಕಾಲೇಜು, ಏನು ಕಾಂಬಿನೇಷನ್ ತೊಗೋಬೇಕು ಅಂದ್ಕೊಂಡಿದ್ಯಾ ಅಂತ ನವೀನ್ ಕೇಳೋಕ್ಕೆ ಶುರು ಮಾಡ್ದ. ಆಹಾ ಕಳ್ಳ, ಡ್ರಾಮಾ ಮಾಡ್ತಾನೆ, ಮಾವ ಯಾಮಾರಿಸ್ತಿದ್ದಾರೆ ನಿಮಗೆ ಅಂದ್ಕೊಳ್ತಾ ಅದೇ ಕಾಲೇಜ್ನಲ್ಲೇ ಕಂಟಿನ್ಯೂ ಆಗೋಣ ಅಂತ PCMC PCMB ಯಾವುದಾದ್ರೂ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ನೋಡಬೇಕು ಅಂತ ನಕ್ಷತ್ರ ಹೇಳಿದ್ಲು. ನಮ್ಮ ಜ್ಞಾನ ಭಾರತಿಗೆ ಬರೋದಾದರೆ ಹೇಳು, ಅಪ್ಪಂಗೆ ಪರಿಚಯದವ್ರು ಇದ್ದಾರೆ, ಸೀಟ್ ಕೊಡಿಸ್ತಾರೆ ಅಲ್ವಾ ಅಪ್ಪ ಅಂತ ನವೀನ್ ಕೇಳ್ದ. ಹೌದಮ್ಮ, ಸೇರ್ಕೊಳ್ಳೋದಾದರೆ ಹೇಳು, ಪರ್ಸಂಟೇಜ್ ಹೇಗೋ ಚೆನ್ನಾಗಿದೆ, ಸೀಟ್ ಸಿಗುತ್ತೆ ಅಂತ ಗೌಡ್ರು ಕೂಡ ಹೇಳಿದ್ರು. ಆಗ ನಕ್ಷತ್ರ ತನ್ನ ಮನಸ್ಸಿನಲ್ಲೇ ಈಗಲೇ ಇಷ್ಟು, ಇನ್ನು ಇವನು ಹೋಗೋ ಕಾಲೇಜ್ಗೆ ಹೋದರೆ ಅಷ್ಟೇ ನನ್ನ ಕತೆ ಅಂದ್ಕೊಳ್ತಾ, ಇಲ್ಲ ಮಾವ, ಮಾಳ್ವಾಸ್ ಗರ್ಲ್ಸ್ ಕಾಲೇಜ್ಗೆ ಸೇರಬೇಕು ಅನ್ನೋದು ಅಪ್ಪನ ಆಸೆ ಕೂಡ ಅಂತ ಹೇಳಿದ್ಲು. ಸರಿ ನಮ್ಮ, ಹಾಗೇ ಆಗಲಿ, ಏನಾದರೂ ಇದ್ದರೆ ಕಾಲ್ ಮಾಡು, ಅಪ್ಪ ಅಮ್ಮಂಗೆ ನಾನು ಬಂದಿದ್ದೆ ಅಂತ ಹೇಳಿಬಿಡು, ನಾವಿನ್ನೂ ಹೊರಡ್ತೀವಿ ಅಂತ ಗೌಡ್ರು ಹೊರಟು ನಿಂತರು. ಅವರತ್ತ ಹೋದ ಬಳಿಕ ಏನೂ ಮಾತನಾಡಲು ತೋಚದೆ ಆಲಸಿತನದಿಂದ ಹಾಸಿಗೆ ಮೇಲೆ ಅಡ್ಡಾದವಳು, ಇವನು ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾನೆ ನನ್ನ, ಎಷ್ಟು ಧೈರ್ಯ ನಮ್ಮನೆಗೆ ಬಂದು ಅಷ್ಟು ಹತ್ತಿರ ಬರ್ತಾನೇ ಇಲ್ಲ, ಇವನದು ತೀರಾ ಅತಿ ಆಯಿತು, ಭಯನೇ ಇಲ್ಲ. ಅಕಸ್ಮಾತ್ ಮಾವ ಏನಾದರೂ ನೋಡಿದರೆ ಏನಂದ್ಕೊಳ್ಳೋರು, ನಿಜವಾಗ್ಲೂ ಇವನು ಸೀರಿಯಸ್ ಆಗಿ ಲವ್ ಮಾಡ್ತಿದ್ದಾನಾ? ನಂಬೇಡ ನಕ್ಷತ್ರ, ಮೊದಲೇ ದೊಡ್ಡ ಮನೆತನದ ಹುಡುಗ, ಶ್ರೀಮಂತರ ಮಕ್ಕಳನ್ನ ನಂಬಾರ್ದು, ಹುಷಾರಾಗಿರು, ಮೊದಲು ನೀನು ಎಜುಕೇಷನ್ ಕಡೆ ಕಾನ್ಸಂಟ್ರೇಟ್ ಮಾಡು ಅಂತ ಅವಳ ಒಳ ಮನಸ್ಸು ಎಚ್ಚರಿಕೆ ಕೊಟ್ಟಿತ್ತು. ಎಜುಕೇಷನ್ ಕಡೆ ಕಾನ್ಸಂಟ್ರೇಟ್ ಏನೋ ಮಾಡ್ತೀನಿ, ಆದರೆ ಮೆಂಟ್ಲು ಡಾಕ್ಟ್ರು ರಿಚ್ ಫ್ಯಾಮಿಲಿ ಮಕ್ಕಳು ಥರ ಅಲ್ಲ, ಒಳ್ಳೆಯವನು ಅವನು ಅಂತ ಒಳ ಮನಸ್ಸಿಗೆ ಮೊಟಕಿ ನಿದ್ರೆಗೆ ಜಾರಿದ್ಲು. ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಎದ್ದ ಕೂಡಲೇ ಶರದಿ ಕಾಲ್ ಮಾಡಿದ್ಲು. ಶರದಿ ಕಾಲ್ ಮಾಡಿದ್ರಿಂದ ಎದ್ದು ಕೂತ್ಕೊಂಡ್ಳು ನಕ್ಷತ್ರ. ಆವಾಗಲೇ ಕಾಲ್ ಮಾಡಿದ್ದೆ, ಯಾಕೆ ರಿಸೀವ್ ಮಾಡಲಿಲ್ಲ? ಆರೋಪವಿತ್ತು ಅವಳ ಧ್ವನಿಯಲ್ಲಿ. ಮಾವ ಬಂದಿದ್ರು, ಅದಕ್ಕೆ ರಿಸೀವ್ ಮಾಡಲಿಲ್ಲ ಅಂತ ನಕ್ಷತ್ರ ಹೇಳಿದ್ಲು. ಯಾವ ಮಾವನೇ? ಶರದಿ ಕಡೆಯಿಂದ ಪ್ರಶ್ನೆ ಬಂದಿತ್ತು. ಮೆಂಟ್ಲು ಡಾಕ್ಟ್ರು ಅಪ್ಪ ಮತ್ತು ಅವನು ಇಬ್ಬರು ಬಂದಿದ್ದರು, ಮನೆಯಲ್ಲಿ ಬೇರೆ ಅಪ್ಪ ಅಮ್ಮ ಇಬ್ಬರು ಇರಲಿಲ್ಲ, ಅದಕ್ಕೆ ಕಾಲ್ ಪಿಕ್ ಮಾಡಲಿಲ್ಲ, ಇವಾಗ ಹೇಳು ಅಂತ ನಕ್ಷತ್ರ ಹೇಳಿದ್ಲು. ಏನು, ಅವನು ಬಂದಿದ್ನಾ? ಏನೇ ಇದು, ನೀನು ನೋಡಿದ್ರೆ ಅವ್ರ ಅಪ್ಪನ್ನ ಮಾವ ಅಂತೀಯ ನಕ್ಷತ್ರ, ನನಗೇನೋ ಅವನೇ ನಿನ್ನ ಮದುವೆ ಆಗೋನು ಅಂತ ಅನ್ನಿಸ್ತಿದೆ ಅಂತ ಶರದಿ ಹೇಳಿದ್ಲು. ನಿನ್ನ ಬಾಯಲ್ಲಿ ಒಂದು ಒಳ್ಳೆ ಮಾತೇ ಬರಲ್ಲ ಅನಿಸುತ್ತೆ ಅಲ್ವಾ, ನೀನೇನೋ ಫ್ರೆಂಡೋ ದುಶ್ಮನೋ ಡೌಟು ಕಣೆ ನನಗೆ ಅಂತ ನಕ್ಷತ್ರ ಹೇಳಿದ್ಲು. ಆಯ್ತಾಯ್ತು ಬಿಡು ಆ ವಿಷಯ, ಮತ್ತು ಕಾಲೇಜ್ ಅಡ್ಮಿಷನ್ಗೆ ಯಾವತ್ತು ಹೋಗೋಣ? ಅಂಕಲ್ ಬಂದ ಮೇಲೆ ಕೇಳಿ ಹೇಳು, ಇಬ್ಬರು ಒಂದೇ ದಿನ ಅಡ್ಮಿಷನ್ ಆಗೋಣ ಅಂತ ಗೆಳತಿಯರಿಬ್ಬರು ಅದು ಇದು ಮಾತನಾಡಿ ಡಿಸ್ಕನೆಕ್ಟ್ ಮಾಡಿದಾಗ ಅನ್ನೋನ್ ನಂಬರಿಂದ ವಾಟ್ಸಪ್ ಮೆಸೇಜ್ ಒಂದು ಬಂದಿತ್ತು. ಕಾಡುವ ಹುಡುಗಿ ಕನಸಾಗಿ, ಮರೆಯದ ಹಾಡಿಗೆ ರಾಗವಾಗಿ ಮತ್ತೆ ಮತ್ತೆ ನೆನಪಾಗ್ತಾ ಇದ್ದಾಳೆ. ಮತ್ತದೇ ಹಠ, ಒನಪು, ವಯ್ಯಾರ, ಆ ನೋಟವೋ ಸಿಹಿ ನೆನಪಿನ ರಂಗೋಲಿ, ತುಂಟಾದ ಹೃದಯದಲ್ಲಿ ಕಚಗುಳಿ, ಸಿಹಿನೋವ ಸರಪಳಿ, ಅವಳ ನೋಟ ಮುನಿಸು, ಮೌನ ಚೆಂದವೋ ಚೆಂದ, ಒಮ್ಮೆ ಬಳಿ ಬಂದು ನನ್ನೆದೆಯ ಮೇಲೆ ಕುಂಕುಮದ ರಂಗೋಲಿ ಬರೆ, ನೀ ಬೇಡವೆಂದು ದೂರ ಸರಿದರೂ ನಾನಿನ್ನ ಪ್ರೇಮದಾಸ, ಕಾತರಿಸಿ ಕಾದಿರುವೆ ಒಲವಿನ ಭಿಕ್ಷೆ ನೀಡು ಚುಕ್ಕಿ. ಮೆಸೇಜ್ ಓದಿದ ಕೂಡಲೇ ಇದು ಮೆಂಟ್ಲು ಡಾಕ್ಟ್ರದೇ ನಂಬರ್ ಅಂತ ನಕ್ಷತ್ರಳಿಗೆ ಗೊತ್ತಾಗ್ಬಿಟ್ಟಿತ್ತು. ತಕ್ಷಣವೇ ಮೆಸೇಜನ್ನು ಸತೀಶ್ ಯತೀಶ್ ಇಬ್ಬರಿಗೂ ಫಾರ್ವರ್ಡ್ ಮಾಡಿ ರೀಡ್ ಆ್ಯಂಡ್ ಕಾಲ್ ಮೀ ಅಂತ ಮೆಸೇಜ್ ಮಾಡಿ ಕಾಲ್ಗಾಗಿ ವೆಯ್ಟ್ ಮಾಡ್ತಾ ಕೂತಿದ್ಲು. ಮೆಸೇಜ್ ಓದಿದ್ದ ಇಬ್ಬರು ಶಿಟ್, ಏನಿವನು ಎಷ್ಟು ಹೇಳಿದ್ರು ಅಷ್ಟೇ ಅಂದ್ಕೊಳ್ತಾ, ಬಾಸ್ ಇಷ್ಟೊಂದು ಮುಂದುವರೆದು ಮೆಸೇಜ್ ಮಾಡಿದ್ದಾನೆ ಅಂದರೆ ಎಲ್ಲೋ ಏನೋ ಆಗಿದೆ ಅಂದ್ಕೊಂಡು ತಕ್ಷಣವೇ ನವೀನ್ಗೆ ಕಾಲ್ ಮಾಡಿದ್ದ ಸತಿ. ಏನೋ ನಿಂದು ಕತೆ ಅನ್ನುವಷ್ಟರಲ್ಲಿ ಯತೀಶ್ ಕಾಲ್ ಕೂಡ ಬಂದಿತ್ತು. ಕಾಲ್ ಲಾಕ್ ಮಾಡಿಕೊಂಡು ಹೇಳೀಗ ಅಂತ ಹೇಳ್ದ. ನಕ್ಷತ್ರ ನಂಬರ್ ಯಾರು ಕೊಟ್ಟರು ನಿನಗೆ ಅಂತ ಯತಿ ನೇರವಾಗಿ ಪ್ರಶ್ನಿಸಿದ್ದ. ಅಷ್ಟು ಬುದ್ಧಿ ಹೇಳಿದ್ರು ಕೇಳಿದ್ರಿಂದ ತುಸು ಹೆಚ್ಚೇ ಬೇಸರವಾಗಿತ್ತು. ಕ್ಷಣಾರ್ಧದಲ್ಲಿ ನವೀನ್ಗೆ ವಿಷಯ ಅರ್ಥ ಆಗಿತ್ತು. ಕೂಲಾಗಿರೋ ಇಬ್ಬರು ಅಂತ ಹೇಳ್ತಾ ನಂಬರ್ ಗೌಡರಿಂದ ಸಿಕ್ಕಿದ್ದು, ಆಮೇಲೆ ಗೌಡರ ಜೊತೆ ನಕ್ಷತ್ರ ಮನೆಗೆ ಹೋಗಿದ್ದು ಎಲ್ಲವನ್ನೂ ಹೇಳ್ದ.
ಬರ್ಫಿ ತಿನ್ನಿಸಿದ್ದೊಂದನ್ನು ಬಿಟ್ಟು ನಕ್ಷತ್ರ ಕೂಡ ಇಂಥ ಸೂಕ್ಷ್ಮ ವಿಷಯಗಳನ್ನು ಹೇಳಲಾರಳು ಎನ್ನೋ ನಂಬಿಕೆಯಿಂದ ಆಮೇಲೆ ತುಂಬ ನೆನಪಾಗ್ತಾ ಇದ್ಲು. ಹಾಗೆ ಏನೋ ಬರೆದು ಕಳಿಸ್ದೆ, ಅದನ್ನಾಗಲೇ ನಿಮಗೆ ಫಾರ್ವರ್ಡ್ ಮಾಡಿ ಒಪ್ಸಿದಳಾ ಅಂತ ಕೋಪಿಸಿಕೊಂಡವನ ಹಾಗೆ ಹೇಳ್ದ ನವೀನ್. ಅದು ಹಾಗಲ್ವೋ, ಅವಳನ್ನು ಅವಳ ಪಾಡಿಗೆ ಬಿಡು, ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ ಅಂತ ಸತಿ ಪ್ರಶ್ನೆ ಮಾಡಿದ್ದ. ನಿಂದೊಳ್ಳೆ ಕತೆ ಆಯ್ತಲ್ಲೋ, ನಾನೇನು ಎದ್ದು ಬಿದ್ದು ಅವಳನ್ನ ಹಿಂದೆ ಲವ್ ಮಾಡು ಅಂತ ರ್ಯಾಗಿಂಗ್ ಮಾಡ್ಕೊಂಡು ಟಾರ್ಚರ್ ಕೊಡ್ತಾ ಇದ್ದೀನಾ? ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀನ್ರೋ, ನನಗೂ ಫೀಲಿಂಗ್ಸ್ ಇರ್ತವೆ. ಮೂಗನ್ ಥರ ಇರಬೇಕು ಅಂದರೆ ಅದನ್ನ ಯಾವ ಸಂಪತ್ತಿಗೆ ಲವ್ ಅನ್ನಬೇಕು? ನೀವು ಹೇಳ್ದಕ್ಕೆ ಹಿಂಗೆ ಇರೋದಕ್ಕಿಂತ ಅರೇಂಜ್ ಮ್ಯಾರೇಜ್ ಆಗೋದೇ ಬೆಟರ್. ಅಷ್ಟು ರಿಸ್ಟ್ರಿಕ್ಷನ್ ಹಾಕ್ತಿದ್ದೀರಪ್ಪ ನೀವಿಬ್ಬರು ಅಂತ ಬೇಸರದಲ್ಲೇ ನೋಡಿದ ನವೀನ್ ಮಾತಿನಿಂದ ತುಸು ಮೆತ್ತಗಾದ ಇಬ್ಬರು, ನಿನ್ನ ಫೀಲಿಂಗ್ಸ್ನ ಅಟ್ಲೀಸ್ಟ್ ಅವಳು PUC ಮುಗಿಸಿ ಮೇಜರ್ ಆಗೋವರೆಗೂ ಆದರೂ ನಿನ್ನೊಳಗೆ ಇಟ್ಕೊಂಡಿರು, ಇದೊಂಥರ ನಿನ್ನ ಪ್ರೇಮ ಪರೀಕ್ಷೆ ಅಂದ್ಕೊಳ್ಳೋ ಪ್ಲೀಸ್ ಅಂತ ಹೇಳಿದ್ರು. ಆಯಿತು ಬಿಡ್ರೋ, ನನಗೂ ಗೊತ್ತಾಗುತ್ತೆ. ಈಗೇನು ಅವಳ ಹತ್ರ ಸಾರಿ ಏನಾದರೂ ಕೇಳಬೇಕಾ ಅಂತ ಅಂದ ನವೀನ್. ಏನೂ ಬೇಡ, ನಾವೇ ಮಾತಾಡ್ತೀವಿ ಬಿಡು, ನೀನು ಆರಾಮಾಗಿರು. ಸರಿ ಬಾಯ್, ಆಮೇಲೆ ಸಿಗ್ತೀವಿ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿ ನಕ್ಷತ್ರಳಿಗೆ ಕಾಲ್ ಮಾಡಿದರು. ಅತ್ತಲಿಂದ ನಕ್ಷತ್ರ, ಅಣ್ಣ ನೋಡಿದ್ರಾ ಮೆಂಟ್ಲು ಡಾಕ್ಟ್ರು ಎಷ್ಟು ಹಚ್ಕೊಂಡಿದ್ದಾನೆ ಅಂತ ಹೇಳಿದ್ಲು ಪ್ರೀತಿಯಿಂದ ಆರೋಪಿಸುತ್ತಾ. ನಿಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿದ್ನಲ್ಲ, ಆ ಖುಷಿ ಸ್ವಲ್ಪ ಓವರ್ಲೋಡೆಡ್ ಆಗಿ ಮೆಸೇಜ್ ಬಂದಿದೆ ಅಷ್ಟೇ. ಇನ್ಮೇಲೆ ನಿಂಗೆ ಆಗೆಲ್ಲ ಬರಲ್ಲ ಮೆಸೇಜಸ್ಸು, ನೀನು ಆರಾಮಾಗಿರು ಅಂತ ಹೇಳಿ ಕಾಲೇಜ್ ಬಗ್ಗೆ ಮಾತನಾಡಿ ಅವರು ಕೂಡ ಒಮ್ಮೆ ಜ್ಞಾನ ಭಾರತಿಗೆ ಸೇರಿದ್ರೆ ಆಗ್ತಿತ್ತು ಅನ್ನೋ ಅಭಿಪ್ರಾಯವನ್ನು ಮಂಡಿಸಿದರು. ಮತ್ತಷ್ಟು ಹರಟೆ ಹೊಡೆದು ಕಾಲ್ ಡಿಸ್ಕನೆಕ್ಟ್ ಮಾಡಿದರು. ನಕ್ಷತ್ರಳ ಕಾಲೇಜ್ ಶುರುವಾಗಿತ್ತು. ಹೈಸ್ಕೂಲಲ್ಲಿ ಇದ್ದಂತಹ ಹುಡುಕಾಟಿಕೆ ಮಾಯವಾಗಿ ಯೌವನಾವಸ್ಥೆಯ ಗಂಭೀರತೆ ತಾನಾಗೇ ಬಂದಿತ್ತು. ಅದನ್ನು ನೋಡಿದ ಮೂವರು ಗೆಳೆಯರು, ಹೆಣ್ಣಿಗೆ ಪ್ರಕೃತಿ ತಾನಾಗೇ ಕಲಿಸ್ಬಿಡುತ್ತೆ, ಯಾರೂ ಕಲಿಸೋ ಅಥವಾ ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ ಅಂತ ಮಾತನಾಡ್ಕೊಳ್ತಾ ಇದ್ರು. ಸ್ಟಡೀಸ್ ಡೌಟ್ ಬಂದಾಗ ನವೀನ್ಗೆ ಕಾಲ್ ಮೆಸೇಜ್ ಮಾಡಿ ಕೇಳ್ತಾ ಇದ್ಲು. ಹಾಗಂತ ಇಬ್ಬರ ಕೋಳಿ ಜಗಳ ಏನೂ ನಿಂತಿರಲಿಲ್ಲ. ಸ್ಟಡೀಸ್ ವಿಷಯ ಬಂದಾಗ ಮಾತ್ರ ನವೀನ್ ಅಕ್ಷರಶಃ ಗುರುವಾಗ್ತಾ ಇದ್ದ. ಹೀಗೆ ಸುಗಮವಾಗಿ ದಿನಗಳು ಉರುಳ್ತಾ ಇದ್ವು. ಅದೊಂದು ಶುಕ್ರವಾರ ಮಧ್ಯಾಹ್ನ 2 ಗಂಟೆಯ ಸಮಯ. ಎಲ್ಲರೂ ತಮ್ಮ ತಮ್ಮ ಕ್ಲಾಸ್ಗಳಲ್ಲಿದ್ದರು. ಪಟ್ಟಣದ ವ್ಯಾಪಾರ ವಹಿವಾಟು ಎಂದಿನಂತೆ ಜನಜಂಗುಳಿಯಿಂದ ಕೂಡಿತ್ತು. ಇಡೀ ಪಟ್ಟಣವೇ ತನ್ನ ಕೆಲಸ ಕಾರ್ಯಗಳಲ್ಲಿ ಮಗ್ನವಾಗಿರುವಾಗ ಅಲ್ಲೊಂದು ಬೀದಿಯಲ್ಲಿ ಮಾತ್ರ ನೆತ್ತರ ಕೋಡಿ ಹರಿದಿತ್ತು. ಕಣ್ಮುಚ್ಚಿ ಬಿಡುವುದರೊಳಗಾಗಿ ಸುದ್ದಿ ಇಡೀ ನಗರಕ್ಕೆ ಹಬ್ಬಿತ್ತು. ಪಟ್ಟಣದ ಮುಖ್ಯ ರಸ್ತೆಗಳು, ಪಟ್ಟಣಕ್ಕೆ ಸೇರುವ ಹೊರಗಿನ ಮುಖ್ಯ ರಸ್ತೆಗಳು ಎಲ್ಲವೂ ಕ್ಷಣಾರ್ಧದಲ್ಲಿ ನಿರ್ಬಂಧಿಸಲ್ಪಟ್ಟಿದ್ದವು. ರಸ್ತೆಗಳಲ್ಲಿ ಟೈರ್ಗಳನ್ನು, ರಸ್ತೆ ಬದಿಯ ಸಣ್ಣ ಪುಟ್ಟ ಅಂಗಡಿಗಳನ್ನು ಸುಟ್ಟು ಹೊಗೆ ಬಾನಗಲಕ್ಕೆ ಹರಡಿಕೊಂಡಿತ್ತು. ಶಾಲಾ ಕಾಲೇಜುಗಳಿಗೆಲ್ಲ ಪೊಲೀಸ್ ಠಾಣೆಯಿಂದ ಸುದ್ದಿ ಮುಟ್ಟಿಸಲಾಗಿತ್ತು. ಸ್ಟೂಡೆಂಟ್ಸ್ಗೆಲ್ಲ ಆದಷ್ಟು ವಿಷಯವನ್ನು ಸಮಾಧಾನವಾಗಿ ತಿಳಿಸಿ ಮನೆಗೆ ತಲುಪಿಸೋ ವ್ಯವಸ್ಥೆ ಮಾಡಬೇಕು ಅಂತ ಮಾತಾಡ್ಕೊಂಡಿದ್ರು. ಹಳ್ಳಿಗಳಿಗೂ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ವಿಶ್ವನಾಥರು ಅವರಿವರಲ್ಲಿ ವಿಚಾರಿಸಿದರು, ಪಟ್ಟಣಕ್ಕೆ ಹೋಗೋದಕ್ಕೆ ಸಾಧ್ಯ ಇದೆಯೇ ಅಂತ. ಹಳ್ಳಿ ರೈತಾಪಿ ಜನರು ನುಗ್ಗಿದರೆ ಪರಿಸ್ಥಿತಿ ಹತೋಟಿಗೆ ತರುವುದು ಕಷ್ಟ ಅಂತ ಅರಿತುಕೊಂಡಿದ್ದ ಪೊಲೀಸರು ಪಟ್ಟಣಕ್ಕೆ ಹೊರಗಡೆಯಿಂದ ಸೇರುವ ಎಲ್ಲ ಮುಖ್ಯ ರಸ್ತೆಗಳನ್ನು ಮುಚ್ಚಿಬಿಟ್ಟಿದ್ರು. ವಿಷಯ ತಿಳಿದ ಪೂರ್ಣಿಮಾ ಕೂಡ ಚಿಂತಿತರಾಗಿದ್ದರು. ಮಗಳು ಮನೆಗೆ ಬರುವವರೆಗೂ ಜೀವವಿರದಂತಾಗಿದ್ರು ಅವರು. ಪರಿಚಯದವರು ಯಾರಾದರೂ ಇರುವರೇ ಎಂದು ಎಲ್ಲರನ್ನೂ ಕೇಳಿದ್ದಾಯಿತು. ಗಲಾಟೆ ಶುರುವಾದ ಕೂಡಲೇ ಎಲ್ಲರೂ ರಿಟರ್ನ್ ಬಂದುಬಿಟ್ಟಿದ್ರು. ಕೊನೆ ಪ್ರಯತ್ನ ಎನ್ನೋ ಹಾಗೆ ಗೌಡರಿಗೆ ಕಾಲ್ ಮಾಡಿದರು. ನವೀನ್ ಕಾಲೇಜ್ಗೆ ಹೋಗಿದ್ದಾನಾ ಎನ್ನುತ್ತಲೇ ಆಗಲೇ ವಿಷಯ ತಿಳಿದಿದ್ದ ಗೌಡರು, ಲಕ್ಷ್ಮಿ ಇನ್ನೂ ಕಾಲೇಜಿಂದ ಬಂದಿಲ್ವಾ ಅಂತ ಅವರು ಕೂಡ ಚಿಂತಿತರಾದರು. ಇಲ್ಲಿಗೆ 8ನೇ ಅಧ್ಯಾಯ ಮುಗಿಯಿತು. ನಿಮಗೆಲ್ಲರಿಗೂ ಈ ಅಧ್ಯಾಯ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.